ಅಣ್ಣ ಏನಿಲ್ಲ ಆ ಕಡೆ ನಿಮ್ದು ಬರ್ರಿ ಬರ್ರಿ. ಹಾ ಇವಾಗ ಇನ್ನೊಂದು 2 ಕಿಲೋಮೀಟರ್ ಹೋಗ್ಬೇಕು. ಇಲ್ಲಿ ನಮಗಿಂತ ಮುಂಚೆ ಒಂದು ಹಳ್ಳಿ ಬರುತ್ತೆ ಮುಂದೆ. ಗೈಸ್ ಎಲ್ರು ಇಲ್ಲೇ ಇಟ್ಟು ಹೋಗಿದ್ದಾರೆ ನೋಡ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ಲಾಗ್ ಏನಪ್ಪ ಅಂದರೆ, ಇವತ್ತು ನಮ್ಮೂರಲ್ಲಿ ಅಜ್ಜಮ್ಮನ ಹಬ್ಬ ಇದೆ. ಇವತ್ತೆಲ್ಲ ಊರಿನವರೆಲ್ಲ ಸೇರ್ಕೊಂಡ್ಬಿಟ್ಟು ಆ ಹಬ್ಬನ ಆಚರಿಸ್ತೀವಿ. ಯಾವ ಥರ ಮಾಡ್ತೀವಿ ಏನಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಬೇಕಂದ್ರೆ ನಮ್ಮ ಹಿರಿಯರ ಕಾಲದಿಂದ ಮಾಡ್ಕೊಂಬಂದಿರೋವಂಥ ಒಂದು ಸಂಪ್ರದಾಯ. ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಹಬ್ಬದ ಬಗ್ಗೆ ಸ್ವಲ್ಪ ಏನೇಳಿ ತಿಳ್ಕೊಂಬರೋಣ. ಆಗಿನ ಕಾಲದ ನಮ್ಮ ಅಜ್ಜರು ಏನು ಮಾಡಿದ್ರಪ್ಪ ಅಂದರೆ, ಆಷಾಢ ಮಾಸದಲ್ಲಿ ಭಾರಿ ಗಾಳಿ ಧೂಳಿ ಸಿಡ್ಲು ಗುಡುಗು ಮಳೆ ಅಂತೆ. ಈ ಆಷಾಢ ಮಾಸದಲ್ಲಿ ಬರುವಂಥ ಮಳೆಯಿಂದಾಗಿ ಯಾವುದೇ ರೀತಿಯ ಸಾಮಾಜಿಕ ಆಗಲಿ ಮನುಷ್ಯರಿಗಾಗಲಿ ಪ್ರಾಣಿಗಳಿಗಾಗಲಿ ಯಾವುದೇ ರೀತಿಯ ರೋಗ ರುಜಿನ ಬರಬಾರ್ದು ಅಂತ ಹೇಳ್ಬಿಟ್ಟು ಊರಿನಲ್ಲಿರುವಂಥ ಅಜ್ಜರಲ್ಲೇ ಸೇರ್ಕೊಂಡ್ಬಿಟ್ಟು ಈ ಒಂದು ಆಚರಣೆ ಮಾಡ್ತಾ ಇದ್ರಂತೆ. ನಂತರ ಮುಂದಿನ ಪೀಳಿಗೆ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ, ಈ ಎಲ್ಲ ಆಚರಣೆ ಮತ್ತು ಸಂಪ್ರದಾಯವನ್ನ ನಮ್ಮ ಅಜ್ಜರೆಲ್ಲ ಮಾಡ್ಕೊಂಬಂದಿದ್ದಾರೆ ಮುತ್ತಜ್ಜನ ಕಾಲದಿಂದ. ಅದಕ್ಕೋಸ್ಕರ ಈ ಒಂದು ಹಬ್ಬಕ್ಕೆ ಅಜ್ಜಮ್ಮನ ಹಬ್ಬ ಅಂತ ಹೇಳ್ಬಿಟ್ಟು ಕರಿತಾ ಬಂದ್ರಂತೆ. ಇವತ್ತಿಗೂ ಕೂಡ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಗೈಸ್ ಫೈನಲಿ ನಾವಂತ ರೆಡಿ ಆದ್ವಿ. ಇನ್ನೇನು ಎಡಿನ ಒಯ್ಯಾಕೋದು ಕಾರ್ಯಕ್ರಮ. ಬನ್ನಿ ಎಲ್ಲರೂ ಊರೆಲ್ಲ ಹೋಗ್ತಾ ಇದ್ದಾರೆ. ಇವಾಗ ನಾನು ಕೂಡ ಎಡಿನ ಒಯ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ಎಡೆ ಒಯ್ಯೋಕ್ಕಿಂತ ಮುಂಚೆ ಏನು ಮಾಡಿದೆವಪ್ಪ ಅಂದರೆ, ಫಸ್ಟು ಎಡೆನೆಲ್ಲ ಹಾಕ್ಬೇಕಾಗಿತ್ತು. ಎಡೆ ಹಾಕ್ಬಿಟ್ಟು ಏರಿಸಬೇಕಾಗಿತ್ತು. ಏರಿಸಿದ ಮೇಲೆ ಅಮ್ಮ ಮತ್ತು ನಾನು ಇಬ್ಬರು ಪೂಜೆ ಮಾಡಿ ಮೇಲೆ ಇಲ್ಲಿಂದ ಎಡೆನ ಒಯ್ಬೇಕಾಗಿತ್ತು. ಫೈನಲಿ ಅಮ್ಮ ಎಡೆ ಹಾಕ್ತು, ಪೂಜೆನೂ ಕೂಡ ಮಾಡ್ತು. ಈಗ ನೆಕ್ಸ್ಟ್ ನಾನು ಪಳೆ ಆಯ್ತು. ಏನಪ್ಪ ಅಂದರೆ ಪೂಜೆ ಎಲ್ಲ ಮಾಡಿಬಿಟ್ಟು ಎಡೆನ ಒಯ್ಬೇಕಾಗಿತ್ತು. ಫೈನಲಿ ಪೂಜೆ ಮಾಡ್ಕೊಂಬಿಟ್ಟು ಎಡೆನ ಎತ್ಕೊಂಡ್ಬಿಟ್ಟು ನಾವು ಬಂದು ಸೀದಾ ಬಸ್ ಸ್ಟ್ಯಾಂಡಿಗೆ. ಇಲ್ಲಿಗೆ ಯಾಕೆ ಬಂದಿನ ಅಂತ ನಿಮಗೆ ಕ್ವಶನ್ ಬರ್ಬೋದು. ಏನಿಲ್ಲ, ನಾವೆಲ್ಲರೂ ಊರನ್ನೆಲ್ಲ ಒಮ್ಮರಿಗೆ ಹೋಯ್ತೀವಿ ಎಡೆನ ಊರಿಂದ ಆಚೆನ. ಅದಕ್ಕೋಸ್ಕರ ಫಸ್ಟ್ ಊರೆಲ್ಲ ಬರಲಿ ಅಂತ ಹೇಳ್ಬಿಟ್ಟು ಎಡೆಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಕಾಯ್ತಾ ಇದ್ವಿ. ಹಾಗೆ ಸ್ವಲ್ಪ ತಾಗಿ ಮೇಲೆ ಅವ್ರವ್ರ ಮನೇಲಿರುವಂಥ ಎಡಿನ ತಗೊಂಬಂದ್ಬಿಟ್ಟು ಕಟ್ಟೆ ಮೇಲೆ ಇಟ್ಟರು. ಕಟ್ಟೆ ಮೇಲೆ ಇಟ್ಟಿದ ತಕ್ಷಣ ನಾವೇನು ಮಾಡಿದೆವಪ್ಪ ಅಂದ್ರೆ, ಒಂದು ಘೋಷಣೆನ ಕೂಗೇ ಬಿಟ್ಟಿವಿ ನೋಡಿ. ಈ ತರ ಕೂಗಿ ಸ್ವಲ್ಪ ರೆಸ್ಟ್ ಮಾಡಿದೆ ಗುರು. ಆಮೇಲೆ ಟೈಮ್ ಆಯ್ತು, ಎಡಿಗಳನ್ನ ಒಯ್ರಿ ಅಂತ ಹೇಳ್ಬಿಟ್ಟು ದೊಡ್ಡರೆಲ್ಲ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೊಂಟ್ವಿ. ಗೈಸ್ ಫೈನಲಿ ಎಡಿನ ತಗೊಂಡ್ಬಿಟ್ಟು ಸೀದಾ ಊರವ್ರು ಹೋಗ್ತಾ ಇದೀವಿ. ಅಣ್ಣ ಏನಿಲ್ಲ ಆ ಕಡೆ ನಿಮ್ದು ಬರ್ರಿ ಬರ್ರಿ. ನನಗಿಂತ ಮುಂಚೆ ಹೋಗ್ಬಿಟ್ರೆ ಅಲ್ಲೇ ವಿಡಿಯೋ ಮಾಡ್ಕೊಳತ್ತಿಗೆ. ಅಣ್ಣ ಬಲ್ಗಡಿಗೆ ಮತ್ತೆ ಹಂಗ ಹೋಯ್ತು ಅರ್ಸಿಕೇರಿಗೆ. ಇಲ್ಲೊಂದು ಸರ್ಗಲ್ ಸುತ್ತಾಡ್ಕೊಂಡ್ಬಿಟ್ಟು ಹೋಗ್ಬೇಕು. ಬನ್ನಿ ಬನ್ನಿ ಬನ್ನಿ, ಎಲ್ಲ ಬೆಗ್ನಾಗ ಹೋಗಿ ದೇವ್ರ ಒಳಗೆ ಮಾಡ್ದ ಬರ್ರಿ. ಇವತ್ತು ಆಗ್ತಾನ ಹೋಗೋಣ. ಗಾಯ್ಸ್ ಊರಿಂದ ಹೊರಡೆ ಬಂದಿದ್ದೀವಿ. ಇವಾಗ ಇನ್ನೊಂದು 2 ಕಿಲೋಮೀಟ್ರ್ ಹೋಗ್ಬೇಕು. ಇಲ್ಲಿ ನಮಗಿಂತ ಮುಂಚೆ ಒಂದು ಹಳ್ಳಿ ಬರುತ್ತೆ ಮುಂದೆ, ನಗನಹಳ್ಳಿ ಅಂತ. ಅಲ್ಲಿಂದ ಸ್ವಲ್ಪ ದೂರ ಅಂದರೆ ಇನ್ನೊಂದು ಕಿಲೋಮೀಟ್ರ್ ಹೋದರೆ ಊರಿನ ಗಡಿ ಬಾರ್ಡ್ ಮುಗಿತೈತೆ. ಅಲ್ಲಿ ಹೋಗಿ ಇಟ್ಟು ಬರ್ಬೇಕು. ಒಂದು ಮರ ಇದೆ. ಇವಾಗ ನಾನು ಒಬ್ಬನೇ ಆಗ್ಬಿಟ್ಟೇನೆ, ನಮ್ಮ ತಮ್ಮ ಒಬ್ಬನು. ಎಲ್ಲರೆಲ್ಲ ಬೇಕನೇ ಹೋಗತ್ ಬಿಡಾರೆ. ಪ್ರತಿ ವರ್ಷ ನಡ್ಕೊಂಡು ಹೋಗೋದು. ನಮ್ಮ ಚೋಟನ ಕೂಡ ಇವತ್ತು ಜಾಯ್ನ್ ಆಗ್ಬಿಟ್ಟಾನ. ಏನೋ ಚೋಟ ಕರ್ಕೊಂಡ್ಬಿಟ್ಟು ಹೋಗ್ತಾ ಇದ್ವಿ. ಆಲ್ಮೋಸ್ಟ್ ಎಲ್ಲರೂ ಅಲ್ಲೇ ನಮಗಿಂತ ಮುಂಚೆ ದೂರ ಹೋಗ್ತಾರ. ನಾವೇ ಲಾಸ್ಟು. ಏನು ಮಾಡಂಗಿಲ್ಲ, ನಡ್ಕೊಂಡು ಹೋಗೋ ಪರಿಸ್ಥಿತಿನೇ ಐತೆ. ಅವ್ರಿಗೆ ಸಲ ಅಲ್ಲ ಬೈಕ್ನ ಹೋಗ್ತಾರ. ಒಂದೇ ಈಗ ನಡ್ಕೊಂಡು ಹೋಗ್ತಾರ. ಅದು ಏನಪ್ಪ ಗಾಡ ಬರ್ಲಿ, ಎಲ್ಲರೂ ಹೋಗತ್ ಬಿಡಲ್ಲ. ಏನು ಮಾಡ್ರ ಮಕ್ಳೇ ಹೋಗ್ಬಿಟ್ಲ ಹೊಳೋದಿಲ್ಲ ಅಂತೆಲ್ಲ. ಗೈಸ್ ಹಿಂಗೈತ್ ಬಿಟ್ರಿ ನಮ್ಮ ಪರಿಸ್ಥಿತಿ. ಇಟ್ಟಿಟ್ ಬರಕತ್ತಾರ ಗೈಸ್, ಎಲ್ರು ಇಟ್ ಬರಕತ್ತಾರ. ಅವ್ನಿಗೆ ಹೋಗತ್ತೆ ಇವನು ದಿ ಒಗ್ಗು ಇಟ್ಟಿಟ್ ಬರಕತ್ತಾರಲ್ಲಪ್ಪ ಇವ್ರು. ಗೈಸ್ ಫೈನಲಿ ಇನ್ನೊಂದು ಸ್ವಲ್ಪ ದೂರ ಐತಿ ಬಂದಿದ್ದೀವಿ ನೋಡ್ರಿ. ಯಾರ್ಯಾರಲ್ಲ ಹಿಂದೆ, ಮುಂದೆನೇ ಯಾರ್ಯಾರು ಇಲ್ಲ, ನಾವಿಬ್ಬರೇ ಇದ್ದೀವಿ. ಲಾಸ್ಟ್ ನಾವೇ ಹೋಗ್ಬಿಟ್ಟು ಎಡಿಡೋದು ಪ್ರೋಗ್ರಾಮ್ ಆಗೈತೆ ನೋಡ್ರಿ. ಎಲ್ಲ ಬೈಕಿನ ಭಕ್ತಿ ಜಾಸ್ತಿ ಆಗ್ಬಿಡೈತಿ, ನಡ್ಕೊಂಡೋಗೋ ಭಕ್ತಿ ಕಡಿಮೆ ಆಗ್ಬಿಡೈತಿ ನಮ್ಮಂತಾರು. A few moments later. ಗೈಸ್ ಫೈನಲಿ ಗಡಿ ಮರಕ್ಕೆ ಬಂದಿದ್ದೀವಿ. ನೋಡ್ರಿ, 1-2-3 ಕಿಲೋಮೀಟರ್ ಆಗ್ಬಹುದು. ಇಲ್ಲಿ ಬಂದೀವಿ ನೋಡ್ರಿ, ಇದೆ ಗಡಿ ಮರ.
ಬರ. ಇವಾಗ ಏನು ಮಾಡ್ತಿದ್ದೀನಪ್ಪ ಅಂದರೆ ಇವಾಗ ಊರಿನ ತಂದಿರುವಂಥ ಎಡೆನ ಇಲ್ಲೇ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಮತ್ತೆ ವಾಪಸ್ ಹೋಗಬೇಕು. మనం క్లీన్ తీసుకుంటామా బాబా వేరే వాళ్ళు వస్తే చపాతి ಫೈನಲಿ ನಮ್ಮ ಊರಿನ ಗಡಿ ಮರದು ಇಲ್ಲಿ ಬಂದ್ಬಿಟ್ಟು ಇಡೋದು ಪ್ರತಿ ವರ್ಷದ ಸಂಪ್ರದಾಯ. ಇಲ್ಲಿ ಬಂದು ಇಟ್ಟಿದ್ದೀವಿ, ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಇಟ್ಟು ಹೋಗ್ಬಿಟ್ಟಾರ. ನಾವು ಇವಾಗ ಇಟ್ಟಿದ್ದೀವಿ, ನಾವೇ ಲಾಸ್ಟ್. ನಮ್ಮ ಭಕ್ತಿ, ನಮ್ಮ ಆಚರಣೆ ಸಂಪ್ರದಾಯ ಇಲ್ಲಿಗೆ ಎಂಡ್ ಆಯ್ತು ಇವತ್ತಿಂದು. ಹೆಂಗ ಅನಿಸ್ತಾ ಇದೆ ನಿಮ್ಗೆ? ಅಲ್ಲಿಂದ ಬಂದಿರಲ್ಲ, ಮಾತೇ ಇಲ್ಲ. ಗೈಸ್ ಎಲ್ರು ಇಲ್ಲೇ ಇಟ್ಟು ಹೋಗಿದ್ದಾರೆ ನೋಡ್ರಿ. ಇಷ್ಟು ನಮ್ಮೂರು. ಇನ್ನೊಂದ್ ಸೈಡ್ ಎಲ್ಲೇ ಇಟ್ಟಿರ್ಬೇಕಲ್ಲ, ಭಾಳ ಅದಾವು. ಇನ್ನೊಂದ್ ಎಲ್ಲೇ ಬೇರೆ ಮಾರ್ಕೆಟ್ ಇರ್ಬೇಕು. ಇನ್ನೊಂದ್ ಎಲ್ಲೇ ಇಟ್ಟು ಬರುತ್ತೆ, ಅಲ್ಲೆಲ್ಲ ಒಂದ್ ಮರ ತಿನ್ನಿಸಿ ಅಲ್ಲಿ ಇಟ್ಟಿರ್ಬೇಕನ. ಓಕೆ, ಇದಿಷ್ಟು ನಮ್ಮೂರಿನಲ್ಲಿ ಆಚರಿಸುವಂತ ಅಜ್ಜಮ್ಮನ ಹಬ್ಬದ ಲಾಗ್ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.